ಹಲೋ ಗೈಸ್, ನಾವಿವತ್ತಿನ ಈ ವಿಡಿಯೋದಲ್ಲಿ ಒಂದು ಹೋಟೆಲ್ನಲ್ಲಿ ಇದ್ದಂಥ ಒಂದು ಆತ್ಮ ಆ ಹೋಟೆಲ್ನಲ್ಲಿ ಇದ್ದವ್ರಿಗೆ ತುಂಬ ತೊಂದರೆನ ಕೊಡ್ತಾ ಇರುತ್ತೆ. ಹಾಗಿದ್ರೆ ಅವರು ಆ ಆತ್ಮದಿಂದ ಹೇಗೆ ಪಾರಾಗ್ತಾರೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಹೆಚ್ಚಾಗಿ ಟೈಮ್ನ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಮೆಕರ್ಜಿಯೋ ಅನ್ನೋ ಒಂದು ಹೋಟೆಲ್ನ ಓನರ್ ಆದಂಥ ಮಾರ್ನಿನ ತೋರಿಸ್ತಾರೆ. ಹಾಗೆ ಆ ಹೋಟೆಲ್ ಹಾಂಟೆಡ್ ಆಗಿರುತ್ತೆ. ಅದು ಅವಳಿಗೆ ಗೊತ್ತಾಗಿ ಚೆಕ್ ಮಾಡೋಕೆ ಅಂತ ಹೋದಾಗ ಒಂದು ಹುಡುಗಿ ಆತ್ಮ ಬಂದು ಅವಳನ್ನ ಎದುರಿಸ್ತಾಳೆ. ಆ ಕಾರಣ ಅವಳು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಾರ್ನಿ ಮೊಮ್ಮಕ್ಕಳು ಅಂದ್ರೆ ನದೀನ್ ಹಾಗೂ ಅವಳ ತಂಗಿ ನಯ ಹಾಗೂ ನದೀನ್ ಮದುವೆ ಆಗ್ಬೇಕಾಗಿರೋ ಹುಡುಗ ಬೆನ್, ಈ 3 ಜನ ಅವಳ ಅಂತ್ಯ ಸಂಸ್ಕ್ರಿಯೆ ಮಾಡ್ತಾರೆ. ಮರುದಿನ ಅವರು ಆ ಹೋಟೆಲ್ಗೆ ಹೋದಾಗ ಅವ್ರಿಗೆ ಆ ಹೋಟೆಲ್ನ ಕೆಲಸಗಾರರಾದಂಥ ರೆಹಮದ್ ಹಾಗೂ ಗಿರಾ ಪರಿಚಯ ಆಗುತ್ತೆ. ಆಗ ರೆಹಮದ್ ನದೀನ್ಗೆ ಈ ಹೋಟೆಲಲ್ಲಿ 9 ರೂಮ್ಗಳಿದಾವೆ, ಅದರಲ್ಲಿ ನಾವು ಒಂದು ರೂಮ್ನ ಮಾತ್ರ ಯೂಸ್ ಮಾಡಬಾರ್ದು, ಯಾಕಂದ್ರೆ ಆ ರೂಮಲ್ಲಿ ಒಂದು ಆತ್ಮ ಬಂದಿಯಾಗಿದೆ ಅಂತ ಹೇಳ್ತಾನೆ. ಆವಾಗ ಅವಳು ಅದನ್ನ ನಂಬೋದಿಲ್ಲ. ಆದರೆ ಆ ಹೋಟೆಲ್ನಲ್ಲಿ ನಡೀತಾ ಇದ್ದಂಥ ಹಾಂಟೆಡಿಂದ ಅವಳಿಗೆ ರೆಹಮದ್ ಹೇಳಿದ್ದು ನಿಜ ಅಂತ ಗೊತ್ತಾಗಿ ಬೆನ್ಗೆ ಕಾಲ್ ಮಾಡಿ ಅಲ್ಲಿ ನಡೀತಾ ಇರೋದನ್ನ ಬೆನ್ಗೆ ಹೇಳ್ತಾಳೆ. ಈ ಕಡೆ ನದೀನ್ ಇದಕ್ಕೆಲ್ಲ 9ನೇ ರೂಮೇನೆ ಕಾರಣ ಅಂತ ತಿಳಿದು ಆ ರೂಮ್ ಡೋರ್ನ ಓಪನ್ ಮಾಡ್ತಾಳೆ. ಆ ರೂಮ್ನ ಒಳಗಡೆ ಅವಳಿಗೆ ಒಂದು ಮಹಿಳೆಯ ಪೇಂಟಿಂಗ್ ಹಾಗೂ ನೀನಿ ತೋವಾಕ್ ಎಂಬ ಒಂದು ಗೊಂಬೆ ಕಾಣುತ್ತೆ. ಆಗ ಗಿರಾ ಹೇಳ್ತಾಳೆ, ಈ ಹೋಟೆಲ್ ಮೊದಲು ಚೀನೀಸ್ ಇಂಡೋನೇಷಿಯನ್ ಆಗಿದ್ದಂತ ಓಯ್ ಅವರದ್ದು, ಅವರೇ ಈ ಗೊಂಬೆಯನ್ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳ್ತಾಳೆ. ಅದನ್ನ ಕೇಳ್ದಂತ ನದೀನ್ ಆ ಗೊಂಬೆಯನ್ನ ಹೊರಗಡೆ ತಂದು ಸುಟ್ಟಾಕ್ಬಿಡ್ತಾಳೆ. ಅವಳು ಹಾಗೆ ಮಾಡಿದ್ದು ರೆಹಮದ್ ಹಾಗೂ ಗಿರಾಗೆ ಇಷ್ಟ ಆಗೋದಿಲ್ಲ. ಅದೇ ದಿನ ಆಂಗ್ ಅನ್ನೋ ವ್ಯಕ್ತಿ ಅಲ್ಲಿಗೆ ಬಂದು ನದೀನ್ಗೆ ಈ ಹೋಟೆಲ್ ಮೊದಲು ನಮ್ಮ ಕುಟುಂಬದವ್ರದೇ ಆಗಿತ್ತು, ನೀವು ಇದನ್ನ ಮಾರುವುದಾದರೆ ನನಗೆ ಹೇಳಿ, ನಾನೇ ಖರೀದಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ರಾತ್ರಿ ನಯ ಆಟ ಆಡ್ತಾ ಇರಬೇಕಾದ್ರೆ ಅವಳ ಹತ್ರ ಇದ್ದಂಥ ಬಾಲ್ ಮಂಚದ ಕೆಳಗಡೆ ಹೋಗುತ್ತೆ. ಅದನ್ನು ತೆಗೆದುಕೊಳ್ಳೋಕೆ ಅಂತ ಹೋದಾಗ ಅವಳಿಗೆ ಆ ಮಂಚದ ಕೆಳಗಡೆ ಒಂದು ಹುಡುಗಿಯ ಆತ್ಮ ಕಂಡು ಅವಳಿಗೆ ಭಯ ಆಗುತ್ತೆ. ಮಾರನೇ ದಿನ ಅವಳು ಉಯ್ಯಾಲೆ ಆಡ್ತಾ ಇರಬೇಕಾದ್ರೆ ಅವಳಿಗೆ ರಾತ್ರಿಲಿ ಕಂಡ ಆತ್ಮನೇ ಅವಳ ಹಿಂದ್ಗಡೆಯಿಂದ ತಳ್ಳಿದಾಗ ಅವಳಿಗೆ ಫೀಲ್ ಆಗುತ್ತೆ. ಅದನ್ನ ಅವಳು ನದೀನ್ ಹಾಗೂ ಬೆನ್ಗೆ ಹೇಳ್ತಾಳೆ. ಆವಾಗ ಬೆನ್ ಈ ಹೋಟೆಲ್ ಹಿಸ್ಟ್ರಿನ ತಿಳ್ಕೊಳ್ಬೇಕು ಅಂತ ಹೇಳಿ ಅವನ ಫ್ರೆಂಡ್ನ ಮೀಟ್ ಮಾಡ್ತಾನೆ. ಆಗ ಆತ ಹೇಳ್ತಾನೆ, ಆ ಹೋಟೆಲ್ ಮೊದಲು ಒಂದು ಗೆಸ್ಟ್ ಹೌಸ್ ಆಗಿತ್ತು, ಅದು ಒಬ್ಬ ಚೀನೀಸ್ ಇಂಡೋನೇಷಿಯನ್ ವ್ಯಕ್ತಿದಾಗಿತ್ತು, ಅವನಿಗೆ ತುಂಬಾನೇ ಅಫೇರ್ ಇತ್ತು. ಅದರಲ್ಲಿ ಓಯ್ ಅನ್ನೋ ಮಹಿಳೆಗೆ ಈ ಹೋಟೆಲ್ನ ಅವನು ಬರ್ತ್ ಕೊಟ್ಟಿದ್ದ. ಈ ಓಯ್ಗೆ ಎನ್ನಿನ್ ಎಂಬ ಮಗಳಿದ್ಲು, ಅವಳ ಜೊತೆ ಆಟವಾಡೋಕೆ ಒಬ್ಬ ಕೆಲಸದ ಹುಡುಗನಿದ್ದ. ಹೀಗೆ ಒಂದು ದಿನ ಎನ್ನಿನ್ ಆ ಹುಡುಗನ ಜೊತೆ ಆಟ ಆಡೋಕೆ ಅಂತ ಹೋಗಿ ಮತ್ತೆ ಅವಳು ವಾಪಸ್ ಬರಲೇ ಇಲ್ಲ ಅಂತ ಹೇಳ್ತಾನೆ. ಹಾಗೆ ಈ ಕಡೆ ರೆಹಮದ್ ಹಾಗೂ ಗಿರಾ ಆ 9ನೇ ರೂಮ್ನ ಬಳಿ ಪೂಜೆ ಮಾಡ್ತಾ ಇರ್ತಾರೆ. ಆಗ ನದೀನ್ಗೆ ಆ ಪೂಜೆ ಇಷ್ಟ ಆಗದೆ ಅದನ್ನು ತಡೀತಾಳೆ. ಆಗ ಗಿರಾ ಅವಳಿಗೆ ಹೇಳ್ತಾಳೆ, ಆ 9ನೇ ರೂಮ್ನಲ್ಲಿ ಬಂದಿಯಾಗಿದ್ದ ಗೊಂಬೆನ ನೀವು ಸುಟ್ಟು ಹಾಕಿ ತಪ್ಪು ಮಾಡಿಬಿಟ್ರೆ ಇವಾಗ ಆ ಗೊಂಬೆಯಲ್ಲಿದ್ದ ಆತ್ಮಗಳು ಬಿಡುಗಡೆಯಾಗಿ ತೊಂದರೆನ ಕೊಡ್ತಾ ಇದ್ದಾವೆ ಅಂತ ಹೇಳ್ತಾಳೆ. ಹಾಗೆ ಬೆನ್ ತನ್ನ ಫ್ರೆಂಡಿಂದ ತಿಳಿದಂಥ ಸ್ಟೋರಿನ ಗಿರಾ ನದೀನ್ಗೂ ಕೂಡ ಹೇಳ್ತಾಳೆ. ಅದೇನಂತ ಅಂದ್ರೆ ಎನ್ನೆನನ್ನ ಕಳ್ತ್ಕೊಂಡು ಓಯ್ ಅನಾರೋಗ್ಯದಿಂದ ಡೆತ್ ಆದ್ಲು, ಇವಾಗ ಅವಳ ಆತ್ಮ ಇಲ್ಲೇ ಓಡಾಡ್ತಾ ಇದೆ, ಅವಳು ನಿಮ್ಮ ತಂಗಿನೇ ಅವಳ ಮಗಳು ಅಂತ ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾಳೆ. ಹಾಗೆ ನಯ ಮಿಸ್ ಆಗಿರ್ತಾಳೆ. ಅವಳನ್ನ ಹುಡ್ಕೋಕೆ ಅಂತ ನದೀನ್ ಎಲ್ಲ ಕೆಲಸದವ್ರನ್ನೂ ಕೂಡ ಕಳಿಸ್ತಾಳೆ. ಹಾಗೆ ಅಲ್ಲಿಗೆ ಬೆನ್ ಬಂದು ಚಿಕ್ಕ ವಯಸ್ಸಿನಲ್ಲಿ ಎನ್ನೆನ್ ಜೊತೆ ಆಟ ಆಡ್ತಾ ಇದ್ದಿದ್ದು ಬೇರೆ ಯಾರೂ ಅಲ್ಲ, ಅದು ನಮ್ಮ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಇರುವಂತಹ ರೆಹಮದ್ದೆ ಅಂತ ಹೇಳ್ತಾನೆ. ಹಾಗೆ ಬೆನ್ ರೆಹಮದ್ ಹತ್ರ ಹೋಗಿ ಎನ್ನಿನ್ನ ಏನು ಮಾಡಿದೆ ಹೇಳು ಅಂತ ಕೇಳ್ತಾನೆ. ಆವಾಗ ರೆಹಮದ್ ಅಳ್ತಾ ಹೀಗೆ ಹೇಳ್ತಾನೆ, ನಾನು ಹಾಗೂ ಎನ್ನೆನ್ ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇರುವಾಗ ಅವಳು ಅಲ್ಲಿಂದ ಕೆಳಗಡೆ ಬಿದ್ದು ಅವಳ ತಲೆಗೆ ಒಂದು ಕಲ್ಲು ತಾಕಿ ಅವಳು ಅಲ್ಲೇ ಡೆತ್ ಆದ್ಲು. ಅದರಿಂದ ಎದುರಿದ್ದ ನಾನು ಅವಳ ಶವನ್ನ ಒಂದು ಕಡೆ ಊತಾಕ್ದೆ, ಇದನ್ನ ಅವಳ ತಾಯಿಯಿಂದ ಬಾಯದಲ್ಲಿ ಮುಚ್ಚಿಟ್ಟಿದ್ದೆ ಅಂತ ಹೇಳ್ತಾನೆ. ಆವಾಗ ನದೀನ್ ತನ್ನ ತಂಗಿನ ಹುಡ್ಕೋಕೆ ಅಂತ ಹೋದಾಗ ಅವಳಿಗೆ ಬೇರೆ ಆತ್ಮಗಳು ತೊಂದರೆನ ಕೊಡುತ್ತೆ. ಹಾಗೆ ಅವಳು ಮುಂದೆ ಹೋದಾಗ ನಯ ಓಯ್ನ ಆತ್ಮದ ಹತ್ರನೇ ಇಡ್ತಾಳೆ. ಆವಾಗ ನದೀನ್ ಓಯ್ಗೆ ಇವಳು ನಿನ್ನ ಮಗಳಲ್ಲ, ಇವಳು ನನ್ನ ತಂಗಿ ಅಂತ ಹೇಳ್ತಾಳೆ.
ಆದರೆ ಓಯ್ ಅವಳ ಮಾತನ್ನು ನಂಬೋದಿಲ್ಲ. ಆವಾಗ ಅಲ್ಲಿಗೆ ರೆಹಮತ್ ಬಂದು ನಡೆದ ಘಟನೆಗಳನ್ನೆಲ್ಲ ಹೇಳಿ ಅವಳ ಅಸ್ಥಿಪಂಜರಕ್ಕೆ ಅಂತ್ಯ ಸಂಸ್ಕ್ರಿಯೆ ಮಾಡಿದ್ರೆ ಅವಳಿಗೆ ಮುಕ್ತಿ ಸಿಕ್ಕಿ ಅವಳು ಕೂಡ ನಿನ್ನ ಬಳಿನೇ ಬರ್ತಾಳೆ ಅಂತ ಹೇಳಿದಾಗ ಓಯ್ ನಯನ ಬಿಡ್ತಾಳೆ. ಇದಾದ್ಮೇಲೆ 1 ವರ್ಷದ ನಂತರ ಆ ಹೋಟೆಲ್ನ ಮೊದಲೇನೆ ನಾನೇ ಖರೀದಿ ಮಾಡ್ತೀನಿ ಅಂತ ಹೇಳಿದ್ದ ಹಾಂಗ್ ಆ ಹೋಟೆಲ್ನ ಖರೀದಿ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಐ ಹೋಪ್ ಈ ಮೂವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಾತ್ರ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿ.